ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿಯಲ್ಲಿ ಕಾಂಗ್ರೆಸ್ನಿಂದ ವೋಟ್ ಚೋರಿ ಸಮಾವೇಶ ವಿಚಾರ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಪ್ರತಿಭಟನೆ ಬಂದವರಿಗೆ ಅಧಿಕಾರ ಕೊಟ್ಟಿಲ್ಲ. ದೇಶದ ಪ್ರಜಾಪ್ರಭುತ್ವ ಉಳಿಸಬೇಕು. ಅನ್ಯಾಯ ತಡೆಯುವುದಕ್ಕೆ ಆಸಕ್ತಿಯಿಂದ ಬಂದಿದೆ. ರಾಹುಲ್ ಗಾಂಧಿ ಖರ್ಗೆ ಅವರ ಸಮ್ಮುಖದಲ್ಲಿ ಹೋರಾಟ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅನ್ನುವಂಥ ವಿಚಾರ, ಅನ್ಯಾಯ ತಡೆಯುವುದಕ್ಕೆ ಆಸಕ್ತಿಯಿಂದ ಎಲ್ಲರೂ ಬಂದಿದ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರ ಸಮ್ಮುಖದಲ್ಲಿ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ, ಮಾಡಿದ್ದೀವಿ ಅನ್ನೋದನ್ನು ತಿಳಿಸ್ತಾರೆ. ಇಡೀ ದೇಶಕ್ಕೆ ಒಂದು ಸಂದೇಶವನ್ನ ಈ ಮುಖಾಂತರವಾಗಿ ಕೊಡುವಂತ ಕೆಲಸವನ್ನ ಮಾಡಲಾಗಿದೆ ಅನ್ನೋದನ್ನ ಡಿಕೆ ಶಿವಕುಮಾರ್ ಅವರು ತಿಳಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಆದಂಥ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಡಿಸಿಎಂ ಡಿಕೆಶಿ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ಒಂದು ಗಮನಿಸಬೇಕು, ನಮ್ಮಲ್ಲಿ 4,000 ಜನ ಅಷ್ಟು ಬಂದಿದ್ರು. ಎಲ್ಲ ಒಬ್ಬರು ಬರಬೇಕಾದ್ರೆ 4 ಟ್ರೈನಲ್ಲಿ ಇರೋರು ಒಂದು 10-15 ಸಾವಿರ ಖರ್ಚು ಮಾಡ್ಬೋದು, 20 ಸಾವಿರ ಮಾಡ್ಬೋದು. ಫ್ಲೈಟಲ್ಲೇ 1,000 ಜನ ಬಂದಿದ್ದರು. ಒಬ್ಬೊಬ್ಬರು 55 ಸಾವಿರ ಖರ್ಚು ಮಾಡ್ಕೊಂಡು ಬಂದಿದ್ದರು. ಪಾಪ ಅವ್ರು ಯಾರಿಗೂ ಅಧಿಕಾರನೇ ಕೊಟ್ಟಿಲ್ಲ ನಾವು. ಆದರೂ ಈ ದೇಶದ ಪ್ರಜಾಪ್ರಭುತ್ವ ಉಳಿಸ್ಬೇಕು, ಆಗ್ತಾರ ಅನ್ಯಾಯ ತಡಿಬೇಕು ಅಂತೇಳಿ ಭಾಳ ಆಸಕ್ತಿಯಿಂದ ಬಂದು ಆ ಕೂಗನ್ನು ವ್ಯಕ್ತಪಡಿಸಿ ರಾಹುಲ್ ಗಾಂಧಿಯವರ ಮುಖಂಡತ್ವ, ಖರ್ಗೆ ಸಾಹೇಬರ ನಾಯಕತ್ವಕ್ಕೆ ಬೆಂಬಲವನ್ನು ಕೊಟ್ಟಿದ್ದು ಬಹುಶಃ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದೆ. ಪ್ರಿಯಾಂಕಾ ಗಾಂಧಿಯವರು ಮತ್ತೆ ಬ್ಯಾಲೆಟ್ಗೆ ಹೋಗಬೇಕು, ಅದರ ಮುಖಾಂತರ ಎಲೆಕ್ಷನ್ ನಡೆಸಿ ಆಮೇಲೆ ಗೊತ್ತಾಗ್ತದೆ ಅಂತ ಕೂಡ ಸಂದೇಶವನ್ನು ಕೊಟ್ಟಿದ್ದಾರೆ. ಹಂಗೆ ಭಾಳ ಯಶಸ್ವಿ ಆಯಿತು. ಮೂಲೆಯಿಂದ ಬಂದಂಥ ಎಲ್ಲ ಕರ್ನಾಟಕದ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡಗಳಿಗೆ, ಪಕ್ಷದ ಪರವಾಗಿ ಅವರಿಗೆಲ್ಲ ನಾನು ಅಭಿನಯಿಸ್ತೇನೆ. ನೋಡಿದ್ರ ನೀವೇ ಎಲ್ಲ ಭಾವಚಿತ್ರಗಳು, ಫೋಟೋಗಳು, ಕುಶಲ ವಿಚಾರಿಸೋದು ಎಲ್ಲ ನೋಡಿದ್ರು. ವೋಟ್ ಚೋರಿ ನೋಡಿ, ಒಂದು ಗಮನಿಸ್ಬೇಕು, ನಮ್ಮಲ್ಲಿ